ಅಷ್ಟೇ. ಅಡ್ಡ ಮತದಾನದ ಪ್ರಸ್ತಾಪ ಯಾರು ಮಾಡ್ತಾರೆ ಅವ್ರು ಹುಚ್ಚರು ಹೇಳುವಂತ ಮಾತು. ಅಡ್ಡ ಮತದಾನನೇ ಆಗೋದಿಲ್ಲ. ಆತ್ಮಸಾಕ್ಷಿ ಮತ ಕೇಳಿದಾರೆ ನನ್ನ ಜೊತೆ ಅಲ್ಲ, ಕಾಂಗ್ರೆಸ್ನವ್ರ ಜೊತೆ. ಅವರು ನೋಡಿ, ಚುನಾವಣೆ ಅವ್ರಿಗೊಂದು ರೀತಿ ವ್ಯವಹಾರ, ಇವೆಲ್ಲ ಅವ್ರಿಗೆ ಚುನಾವಣೆಗಳು ಬರ್ತಿದ್ದಂಗೆನೆ ವ್ಯವಹಾರಗಳು ನಡೆಸೋದು. ಅದರಿಂದ ಅವ್ರು ಕೇಳ್ತಾರೆ ಅಂತೇಳಿ ನಾವು ಅವ್ರ ಮಾತಿಗೆ ಏನು ಪ್ರತಿಕ್ರಿಯೆ ಹೇಳಲಿಕ್ಕೆ ಬಯಸೋದಿಲ್ಲ. 100% ನಿರಾಯಾಸವಾಗಿ ಗೆಲ್ತಾರೆ. ಅದು ಏನಾಗಿದೆ, ನಮ್ಮಲ್ಲಿ 35-40 ಜನ ಪ್ರಥಮ ಬಾರಿಗೆ ಮತ ಹಾಕ್ತಕ್ಕಂಥವ್ರಿದ್ದಾರೆ. ಇದು ಪ್ರಿಫರೆನ್ಷಿಯಲ್ ವೋಟ್ ಇರ್ತದೆ. ಈಗ ಹೊಸ ನಿಯಮಗಳೇನಾಗ್ತದೆ, ಈಗ ಪೆನ್ನಲ್ಲಿ ನಾವು ಒಂದು ಎಳಿತೇವೆ, ಪಕ್ಕದಲ್ಲಿ ಏನಾದ್ರು ಒಂದು ಸ್ಮಾಲ್ ಡಾಟ್ ಇದ್ರೂ ಕೂಡ ರಿಜೆಕ್ಟ್ ಆಗ್ತದೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು, ಮತ್ತೆ ನಮ್ಮ ಪೆನ್ನಲ್ಲಿ ಹಾಕಿದ್ರು ಅದು ರಿಜೆಕ್ಟ್ ಆಗ್ತದೆ. ಅವ್ರು ಕೊಟ್ಟ ಪೆನ್ನಲ್ಲೇ ಹಾಕಬೇಕು, ಅದು ಆ ಬಾಕ್ಸ್ ಒಳಗಡೆನೆ ಇರಬೇಕು. ಈ ರೀತಿ ಎಲ್ಲ ಇರ್ತವೆ. ಹಳಬರಿಗೆ ಏನು ಗೊತ್ತಿರುತ್ತೆ ಸರ್ವೇ ಸಾಮಾನ್ಯವಾಗಿ. ಸುಮಾರು 35-40 ಜನ ಹೊಸ ಶಾಸಕರಿದ್ದಾರೆ. ಅವರಿಗೆ ಈ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ತಪ್ಪೇನಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅಭ್ಯರ್ಥಿ ಗೆಲ್ಲಿಗೆ ಸಂಖ್ಯೆ ಇಲ್ಲದಿದ್ರು ಕೂಡ ಕೆಲವೊಂದು ಕಡೆ ಭೂಪೇಂದ್ರ ರೆಡ್ಡಿ ಅವ್ರನ್ನ ಅರ್ಕೆ ಕುರಿ ಮಾಡ್ತಿದ್ದಾರೆ ಅನ್ನುವಂಥದ್ದು. ಪಾಪ ಭೂಪೇಂದ್ರ ರೆಡ್ಡಿನೂ ಅಷ್ಟೇ, ಅವನು ಫಾರೂಕ್ ಅಷ್ಟೇ, ಅವರೊಂದಿಬ್ಬರು ಸಿಕ್ಬಿಟ್ಟವರ ಅರ್ಕೆ ಕುರಿಗಳು ಅವ್ರನ್ನ ಉಪಯೋಗಿಸ್ಕೊತಾ ಇರ್ತಾರೆ. ಕುಮಾರಸ್ವಾಮಿ ಏನ್ ಮಾಡಕ್ಕಾಗ್ತದೆ ಅಷ್ಟೇ. ಅಡ್ಡ ಮತದಾನದ ಪ್ರಸ್ತಾಪ ಯಾರು ಮಾಡ್ತಾರೆ ಅವ್ರು ಹುಚ್ಚರು ಹೇಳುವಂತ ಮಾತು. ಅಡ್ಡ ಮತದಾನನೇ ಆಗೋದಿಲ್ಲ. ಆತ್ಮಸಾಕ್ಷಿ ಮತ ಕೇಳಿದಾರೆ ನನ್ನ ಜೊತೆ ಅಲ್ಲ, ಕಾಂಗ್ರೆಸ್ನವ್ರ ಜೊತೆ. ಅವರು ನೋಡಿ, ಚುನಾವಣೆ ಅವ್ರಿಗೊಂದು ರೀತಿ ವ್ಯವಹಾರ, ಇವೆಲ್ಲ ಅವ್ರಿಗೆ ಚುನಾವಣೆಗಳು ಬರ್ತಿದ್ದಂಗೆನೆ ವ್ಯವಹಾರಗಳು ನಡೆಸೋದು. ಅದರಿಂದ ಅವ್ರು ಕೇಳ್ತಾರೆ ಅಂತೇಳಿ ನಾವು ಅವ್ರ ಮಾತಿಗೆ ಏನು ಪ್ರತಿಕ್ರಿಯೆ ಹೇಳಲಿಕ್ಕೆ ಬಯಸೋದಿಲ್ಲ. 100% ನಿರಾಯಾಸವಾಗಿ ಗೆಲ್ತಾರೆ. ಅದು ಏನಾಗಿದೆ, ನಮ್ಮಲ್ಲಿ 35-40 ಜನ ಪ್ರಥಮ ಬಾರಿಗೆ ಮತ ಹಾಕ್ತಕ್ಕಂಥವ್ರಿದ್ದಾರೆ. ಇದು ಪ್ರಿಫರೆನ್ಷಿಯಲ್ ವೋಟ್ ಇರ್ತದೆ. ಈಗ ಹೊಸ ನಿಯಮಗಳೇನಾಗ್ತದೆ, ಈಗ ಪೆನ್ನಲ್ಲಿ ನಾವು ಒಂದು ಎಳಿತೇವೆ, ಪಕ್ಕದಲ್ಲಿ ಏನಾದ್ರು ಒಂದು ಸ್ಮಾಲ್ ಡಾಟ್ ಇದ್ರೂ ಕೂಡ ರಿಜೆಕ್ಟ್ ಆಗ್ತದೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು, ಮತ್ತೆ ನಮ್ಮ ಪೆನ್ನಲ್ಲಿ ಹಾಕಿದ್ರು ಅದು ರಿಜೆಕ್ಟ್ ಆಗ್ತದೆ. ಅವ್ರು ಕೊಟ್ಟ ಪೆನ್ನಲ್ಲೇ ಹಾಕಬೇಕು, ಅದು ಆ ಬಾಕ್ಸ್ ಒಳಗಡೆನೆ ಇರಬೇಕು. ಈ ರೀತಿ ಎಲ್ಲ ಇರ್ತವೆ. ಹಳಬರಿಗೆ ಏನು ಗೊತ್ತಿರುತ್ತೆ ಸರ್ವೇ ಸಾಮಾನ್ಯವಾಗಿ. ಸುಮಾರು 35-40 ಜನ ಹೊಸ ಶಾಸಕರಿದ್ದಾರೆ. ಅವರಿಗೆ ಈ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ತಪ್ಪೇನಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅಭ್ಯರ್ಥಿ ಗೆಲ್ಲಿಗೆ ಸಂಖ್ಯೆ ಇಲ್ಲದಿದ್ರು ಕೂಡ ಕೆಲವೊಂದು ಕಡೆ ಭೂಪೇಂದ್ರ ರೆಡ್ಡಿ ಅವ್ರನ್ನ ಅರ್ಕೆ ಕುರಿ ಮಾಡ್ತಿದ್ದಾರೆ ಅನ್ನುವಂಥದ್ದು. ಪಾಪ ಭೂಪೇಂದ್ರ ರೆಡ್ಡಿನೂ ಅಷ್ಟೇ, ಅವನು ಫಾರೂಕ್ ಅಷ್ಟೇ, ಅವರೊಂದಿಬ್ಬರು ಸಿಕ್ಬಿಟ್ಟವರ ಅರ್ಕೆ ಕುರಿಗಳು ಅವ್ರನ್ನ ಉಪಯೋಗಿಸ್ಕೊತಾ ಇರ್ತಾರೆ. ಕುಮಾರಸ್ವಾಮಿ ಏನ್ ಮಾಡಕ್ಕಾಗ್ತದೆ ಅಷ್ಟೇ. ಅಡ್ಡ ಮತದಾನದ ಪ್ರಸ್ತಾಪ ಯಾರು ಮಾಡ್ತಾರೆ ಅವ್ರು ಹುಚ್ಚರು ಹೇಳುವಂತ ಮಾತು. ಅಡ್ಡ ಮತದಾನನೇ ಆಗೋದಿಲ್ಲ. ಆತ್ಮಸಾಕ್ಷಿ ಮತ ಕೇಳಿದಾರೆ ನನ್ನ ಜೊತೆ ಅಲ್ಲ, ಕಾಂಗ್ರೆಸ್ನವ್ರ ಜೊತೆ. ಅವರು ನೋಡಿ, ಚುನಾವಣೆ ಅವ್ರಿಗೊಂದು ರೀತಿ ವ್ಯವಹಾರ, ಇವೆಲ್ಲ ಅವ್ರಿಗೆ ಚುನಾವಣೆಗಳು ಬರ್ತಿದ್ದಂಗೆನೆ ವ್ಯವಹಾರಗಳು ನಡೆಸೋದು. ಅದರಿಂದ ಅವ್ರು ಕೇಳ್ತಾರೆ ಅಂತೇಳಿ ನಾವು ಅವ್ರ ಮಾತಿಗೆ ಏನು ಪ್ರತಿಕ್ರಿಯೆ ಹೇಳಲಿಕ್ಕೆ ಬಯಸೋದಿಲ್ಲ. 100% ನಿರಾಯಾಸವಾಗಿ ಗೆಲ್ತಾರೆ. ಅದು ಏನಾಗಿದೆ, ನಮ್ಮಲ್ಲಿ 35-40 ಜನ ಪ್ರಥಮ ಬಾರಿಗೆ ಮತ ಹಾಕ್ತಕ್ಕಂಥವ್ರಿದ್ದಾರೆ. ಇದು ಪ್ರಿಫರೆನ್ಷಿಯಲ್ ವೋಟ್ ಇರ್ತದೆ. ಈಗ ಹೊಸ ನಿಯಮಗಳೇನಾಗ್ತದೆ, ಈಗ ಪೆನ್ನಲ್ಲಿ ನಾವು ಒಂದು ಎಳಿತೇವೆ, ಪಕ್ಕದಲ್ಲಿ ಏನಾದ್ರು ಒಂದು ಸ್ಮಾಲ್ ಡಾಟ್ ಇದ್ರೂ ಕೂಡ ರಿಜೆಕ್ಟ್ ಆಗ್ತದೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು, ಮತ್ತೆ ನಮ್ಮ ಪೆನ್ನಲ್ಲಿ ಹಾಕಿದ್ರು ಅದು ರಿಜೆಕ್ಟ್ ಆಗ್ತದೆ. ಅವ್ರು ಕೊಟ್ಟ ಪೆನ್ನಲ್ಲೇ ಹಾಕಬೇಕು, ಅದು ಆ ಬಾಕ್ಸ್ ಒಳಗಡೆನೆ ಇರಬೇಕು. ಈ ರೀತಿ ಎಲ್ಲ ಇರ್ತವೆ. ಹಳಬರಿಗೆ ಏನು ಗೊತ್ತಿರುತ್ತೆ ಸರ್ವೇ ಸಾಮಾನ್ಯವಾಗಿ. ಸುಮಾರು 35-40 ಜನ ಹೊಸ ಶಾಸಕರಿದ್ದಾರೆ. ಅವರಿಗೆ ಈ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ತಪ್ಪೇನಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅಭ್ಯರ್ಥಿ ಗೆಲ್ಲಿಗೆ ಸಂಖ್ಯೆ ಇಲ್ಲದಿದ್ರು ಕೂಡ ಕೆಲವೊಂದು ಕಡೆ ಭೂಪೇಂದ್ರ ರೆಡ್ಡಿ ಅವ್ರನ್ನ ಅರ್ಕೆ ಕುರಿ ಮಾಡ್ತಿದ್ದಾರೆ ಅನ್ನುವಂಥದ್ದು. ಪಾಪ ಭೂಪೇಂದ್ರ ರೆಡ್ಡಿನೂ ಅಷ್ಟೇ, ಅವನು ಫಾರೂಕ್ ಅಷ್ಟೇ, ಅವರೊಂದಿಬ್ಬರು ಸಿಕ್ಬಿಟ್ಟವರ ಅರ್ಕೆ ಕುರಿಗಳು ಅವ್ರನ್ನ ಉಪಯೋಗಿಸ್ಕೊತಾ ಇರ್ತಾರೆ. ಕುಮಾರಸ್ವಾಮಿ ಏನ್ ಮಾಡಕ್ಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.